ದಿನದಿಂದ ದಿನಕ್ಕೆ ಸಿಎನ್ಜಿ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇರೋದನ್ನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಆಟೋ ಚಾಲಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಆಟೋ ಚಾಲಕರ ಸಂಘದ ಸದಸ್ಯರು ದಿನದಿಂದ ದಿನಕ್ಕೆ ಸಿಎನ್ಜಿ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ, ಇದರಿಂದ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಗ್ಯಾಸ್ ಬೆಲೆ ನಿಯಂತ್ರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಆಟೋಗಳ ಬಗ್ಗೆ ಬಹಳ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ನಮ್ಗೆ ಯಾವುದೇ ಸವಲತ್ತುಗಳಿಲ್ಲ ಸರ್ಕಾರದಿಂದ. ಯಾವ ಸವಲತ್ತು ಕೊಟ್ಟರು ಸರ್ಕಾರಕ್ಕೆ ಹೋಗಬೇಕಾದ್ರೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಈಗ ಯುದ್ಧ ಒಂದು ಬಂದಿದೆ ಅಂತ ಹೇಳಿ ಈ ಗ್ಯಾಸ್ ಬಂಕ್ ಕೊಡೋರು ದಿನಕ್ಕೊಂದು ರೇಟ್, ಮೊನ್ನೆ 70 ರೂಪಾಯಿ, ನೆನ್ನೆ 75, ಇವತ್ತು 79. ಈಗ ದಿನಕ್ಕೊಂದು ರೇಟ್ ಮಾಡ್ತಾ ಇದ್ದರೆ ನಮ್ಮವ್ರ ಮೊದಲಿಗೆ ಕಷ್ಟ. ಈ ಕಷ್ಟದಲ್ಲಿ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಕೇಳಿದ್ದಕ್ಕೆ ನಾವು ಬ್ಲ್ಯಾಕ್ ಮಾರ್ಕೆಟ್ ತರ್ತೀವಿ, ನಮ್ಗೆ ಕಷ್ಟ ಆಗ್ತದೆ, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಿಮ್ಗೆ ಕೊಡ್ತಾರೆ ಏನೋ ಉದಾಹರಣೆ ಮೇಲೆ ಅಂತೇಳಿ ಏನೋ ಮಾತುಗಳು ಹೇಳಿ ಕೊಡ್ತಾರೆ. ಆಮೇಲೆ ಬಾಬು ಹೇಳಿದಂಗೆ ಬಿಲ್ಲು ಕೊಡ್ತಾ ಇಲ್ಲ, ಕಂಪ್ಯೂಟರ್ ಬಿಲ್ ಬರಲ್ವ. ಈಗ ಮಾಮೂಲಿ ಗ್ಯಾಸ್ ನಾವು LPG ತಗೊಂಡು ಕೊಡ್ತಾರಲ್ಲ, ಹಾಗೆ ಕಂಪ್ಯೂಟರ್ ಬಿಲ್ ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಂಪ್ನಿಯಿಂದ ನಮ್ಗೆ ಆರ್ಡ್ರ್ ಆಗಿದೆ ಅಂತಾರೆ. ಅದು ಯಾವ ಕಂಪ್ನಿಯೋ. ಆದ್ದರಿಂದ ತಹಸೀಲ್ದಾರ್ ಅವ್ರಿಗೆ ದಂಡಾಧಿಕಾರಿಗಳಲ್ವ ಅವ್ರಿಗೊಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಈಗ ನಾವು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ. ನಮಗೆ ಸಬ್ಸಿಡಿ ದರದಲ್ಲಿ ಕೊಡಬೇಕು. ಆ್ಯಕ್ಚುಲಿ ಕರಾವಳಿಯಲ್ಲಿ ಈ ಮೀನುಗಾರರು ಕೊಟ್ಟಂಗೆ ನಮಗೆ ಆಟೋ ಚಾಲಕರಿಗೆ ಗ್ಯಾಸನ್ನು, ಯಾಕಂದರೆ ಈಗ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಡೀಸೆಲ್ ಗಾಡಿಗಳೆಲ್ಲ ಹೊಸ ಗಾಡಿಗಳಾಗ್ಬಿಟ್ಟಿದ್ದಾರೆ. ನಮಗೆ ಆ್ಯಕ್ಚುಲಿ ಬಡವರಿಗೆ ಈ ಸರ್ಕಾರ ಎಷ್ಟೋ ಸವಲತ್ತು ಕೊಡ್ತಾ ಇದೆ, ಎಷ್ಟೋ ಫ್ರೀ ಬೀಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಆಟೋ ಚಾಲಕರಿಗೆ ಸಬ್ಸಿಡಿ ರೇಟಲ್ಲಿ ಕೊಟ್ಟರೆ ಇನ್ನೂ ಭಾಳ ಒಳ್ಳೆಯದಾಗುತ್ತೆ. ಅದು ಕೊಟ್ಟು ನಮ್ಮ ಸಂಸಾರಗಳನ್ನ, ಪಾಪ ನಮ್ಮ ಆಟೋ ಚಾಲಕ ಸಂಸಾರ ನಡೆಸೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ. 50, 55 ಇತ್ತು, ಈಗ 70, 75, 79 ಹಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ದರಗಳ ಬಗ್ಗೆ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ನಮಗೆ ಕ್ರಮ ತಗೋಬೇಕಂತೇಳಿ ನಾವು ಸರ್ಕಾರನ ಒತ್ತಾಯ ಮಾಡೋಕ್ಕೆ ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ. ಈ ಮನವಿ ನಮ್ಮದು ಒಂದು ವಾರ ನೋಡ್ತೀವಿ, ಒಂದು ವಾರ 10 ದಿವಸ ಸಫಲತೆ ಆಗದೇ ಇದೆ. ನಾವು ಆಟೋಗಳಲ್ಲಿ ಬಂದ್ ಮಾಡಿ ನಮ್ಮ ಕಾನೂನು ರೀತಿ ನಾವು ಕೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.